ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಕಾಂತಾರ ಸಿನಿಮಾಗೆ ಅಪಹಾಸ್ಯ ಮಾಡಿರೋದು, ಅವಹೇಳನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನ್ ಮಾಡಿದ್ರು, ಇದಕ್ಕೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ಕಾಂತಾರ ಸಿನಿಮಾದ ಬಗ್ಗೆ ಇಂತಹ ಒಂದು ಹೇಳಿಕೆ ಬರೋದಕ್ಕೆ ಏನ್ ಕಾರಣ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ಗೊತ್ತಿದೆ, ಕಾಂತಾರ ಸಿನಿಮಾ ಮೂಲಕ ತುಳುನಾಡಿಗರ ದೈವಾರಾಧನೆ ಬಗ್ಗೆ ದೇಶದ ಮೂಲೆ ಮೂಲೆಗೂ ಹರಡಿರುವಂತಹ ಒಂದು ಇತಿಹಾಸದ ಬಗ್ಗೆ. ದೈವಾರಾಧನೆ ಕರಾವಳಿ ಭಾಗದ ಆಚರಣೆ, ಸಂಪ್ರದಾಯ, ನಂಬಿಕೆ, ಜನಪದ ಸಂಸ್ಕೃತಿ, ವಿಶಿಷ್ಟ ಸಂಪ್ರದಾಯ. ದೈವಾರಾಧನೆಯಿಂದನೇ ಈ ರೀತಿಯಾದಂತಹ ಎಲ್ಲಾ ವಿಚಾರಗಳು ಕೂಡ ಕರಾವಳಿ ಭಾಗದಲ್ಲಿ ಇರೋದು. ಆದರೆ ದೈವಾರಾಧನೆಯಿಂದಲೇ ಅರಳಿದ್ದು ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾ ಅನ್ನೋದು ನಿಮಗೆ ಗೊತ್ತಿದೆ. ಡಿವೈನ್ ಸ್ಟಾರ್ ನಟನೆ ಕಾಂತಾರ ಅಬ್ಬರ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿಬಿಟ್ಟಿರೋದು ಕೂಡ ಇದೇ ಕಾಂತಾರ. ಇಡೀ ಭಾರತೀಯ ಚಿತ್ರರಂಗ ಕಾಂತಾರದ ದೈವ ನಂಬಿಕೆಯನ್ನ ಒಪ್ಪಿಕೊಂಡಿದೆ. ಪ್ಯಾನ್ ಇಂಡಿಯಾ ಫೇಮ್ ಕೂಡ ರಿಷಬ್ ಶೆಟ್ಟಿ ನಟನೆಗೆ ತಲೆದೂಗದವರಿಲ್ಲ. ಇದೀಗ ಈ ಸಿನಿಮಾ ಮತ್ತೆ ಸುದ್ದಿಯಲ್ಲಿದೆ. ಜೊತೆಗೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದು ಒಳ್ಳೆದಕ್ಕೆ ಅಲ್ಲ, ವಿವಾದದಿಂದಾಗಿ. ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ನಟನೆಯನ್ನೇ ಅಪಹಾಸ್ಯ ಮಾಡಿರುವುದು ಕರಾವಳಿಗರ ದೈವ ಆರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೋವಾದಲ್ಲಿ ನಡೆದ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭದಲ್ಲಿ ರಣವೀರ್ ಸಿಂಗ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ನಟನೆಯನ್ನೇ ಅಣಕಿಸಿರುವುದು ಸಂಚಲನಕ್ಕೆ ಕಾರಣವಾಗಿರುವುದು. ದೈವದ ಅನುಕರಣೆ ಮಾಡಬಾರ್ದು, ದೈವಕ್ಕೆ ಅಪಮಾನ ಆಗುವಂತೆ ಯಾರೂ ಸಹ ನಡೆದುಕೊಳ್ಬಾರ್ದು, ದೈವದ ಬಗ್ಗೆ ವ್ಯಂಗ್ಯ ಮಾಡಬಾರ್ದು, ಹಾಗೆಲ್ಲ ಮಾತಾಡಬಾರ್ದು ಎಂದೆಲ್ಲ ಈ ಹಿಂದೆ ಹಲವು ಬಾರಿ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ರು. ಮಡಿಯುವಂತಿಕೆಯಿಂದ ಅದರಲ್ಲೂ ಕೂಡ ಈ ವಿಚಾರದಲ್ಲಿ ಅಪಹಾಸ್ಯ ಮಾಡಿದ್ರೆ ಅದು ದೈವದ ಶಾಪಕ್ಕೆ ಒಳಗಾಗಬೇಕಾಗುತ್ತೆ ಅಂತ ದೈವಾರಾಧಕರು ಕೂಡ ಹೇಳಿದ್ರು. ಇದೀಗ ರಿಷಬ್ ಶೆಟ್ಟಿಯ ಎದುರೇ ಬಾಲಿವುಡ್ ನಟ ರಣವೀರ್ ಸಿಂಗ್ ಕೆಟ್ಟ ರೀತಿಯಲ್ಲಿ ದೈವದ ಅನುಕರಣೆ ಮಾಡಿದ್ದು ಮಾತ್ರ ಅಲ್ಲ, ದೈವವನ್ನ ದೆವ್ವ ಅಂತ ಕೂಡ ಕರೆದಿದ್ದಾರೆ. ಕಳೆದ 50 ವರ್ಷಗಳಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳಿಗಾಗಿ ತಲೆಯುವ ರಜನಿಕಾಂತ್ ಅವರಿಗೆ ಪ್ರೀತಿಯಿಂದ ಗೌರವ ಸಲ್ಲಿಸುವ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದ ರಣವೀರ್ ಸಿಂಗ್ ಅದೇ ಕಾರ್ಯಕ್ರಮದಲ್ಲಿ ಅಪ್ಪಟ ಕನ್ನಡ ಚಿತ್ರ, ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ದಂತಕತೆ ಕಾಂತಾರದ ಬಗ್ಗೆ, ಅದರಲ್ಲಿ ಬರುವ ದೈವದ ರಿಷಬ್ ಶೆಟ್ಟಿಯವರ ನಟನೆಯನ್ನ ಅನುಕರಣೆ ಮಾಡಿದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಬೈಯುವ ಹಾಗೆ ಮಾಡಿರೋದು. ಅಲ್ಲಿ ಆಗಿದ್ದಿಷ್ಟೇ, ವೇದಿಕೆ ಮೇಲಿದ್ದ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಮಾತಾಡುತ್ತಾ, ರಿಷಬ್ ಅವರೇ, ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನಾನು ಚಿತ್ರಮಂದಿರದಲ್ಲಿ ನೋಡಿದ್ದೀನಿ, ನಿಮ್ಮ ನಟನೆ ಅದ್ಭುತವಾಗಿತ್ತು, ಅದರಲ್ಲೂ ಹೆಣ್ಣು ದೇವ ನಿಮ್ಮ ಮೈ ಮೇಲೆ ಸೇರುವ ದೃಶ್ಯದಲ್ಲಿ ನೀವು ಕೊಡುವ ಆ ಲುಕ್ ಮತ್ತು ನಟನೆ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿ, ಜೊತೆಗೆ ಅವರೇ ಅದನ್ನ ನಟಿಸಿ ಕೂಡ ತೋರಿಸ್ತಾರೆ. ಅವರ ನಟನೆಯೂ ಸಹ ಒಂದು ರೀತಿ ವ್ಯಂಗ್ಯಭರಿತವಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ದೃಶ್ಯಗಳಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇದೆ. ನಾಲಿಗೆ ಹೊರಚಾಚಿ ಕೆಟ್ಟದಾಗಿ ಅನುಕರಣೆಯನ್ನ ರಣವೀರ್ ಸಿಂಗ್ ಮಾಡಿದ್ದು, ಜೊತೆಗೆ ಚಾಮುಂಡಿ ದೇವಿಯನ್ನ ದೈವವನ್ನುವ ಬದಲು ದೆವ್ವ ಅನ್ನುವ ರೀತಿ ಸಂಬೋಧಿಸಿ ವಿಕಾರವಾಗಿ ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಅವರು ಅನುಕರಣೆ ಮಾಡಿರೋದು. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾ ಇರೋದು ದೈವಗಳ ಕುರಿತಾಗಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈ ರೀತಿಯಾಗಿ ರಣವೀರ್ ಸಿಂಗ್ ಮಾಡಿರುವ ವಿಚಾರ ಇದು ದೈವಾರಾಧಕರ, ಕರಾವಳಿ ಭಾಗದ ಜನರ, ಕಾಂತಾರ ಸಿನಿಮಾ ಪ್ರೇಮಿಗಳ ಎಲ್ಲರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಸೊ ರಿಷಬ್ ಶೆಟ್ಟಿ ಮೈ ಮೇಲೆ ದೈವ ಬಂದಾಗಲೂ ಕೂಡ ಕಥೆಯಲ್ಲಿನ ಪಾತ್ರಗಳೇ ಕೈ ಮುಗಿದು ದೈವದ ಹೆಸರು ಹೇಳುವ ದೃಶ್ಯ ಇರೋದನ್ನ ನೀವು ಗಮನಿಸಿದಿರಿ. ಗುಳಿಗ ದೈವದ ಸಹೋದರಿ ಚಾಮುಂಡಿ ರಿಷಬ್ ಪಾತ್ರದ ಮೈ ಮೇಲೆ ಬಂದಾಗ್ಲೂ ಅದರ ವಿವರ ಹೇಳುವ ಸಂಭಾಷಣೆ ಇದೆ. ಅಷ್ಟೆಲ್ಲ ಮಾಹಿತಿ ಒದಗಿಸಿದ್ರು ಕೂಡ ರಣವೀರ್ ಸಿಂಗ್ ದೈವವನ್ನ ಘೋಸ್ಟ್ ಅಂದ್ರೆ ದೆವ್ವ ಅಂತ ಕರೆದಿದ್ದಾರೆ. ಅಷ್ಟು ಸಲದೆ ನಾನು ಕಾಂತಾರ ಚಾಪ್ಟರ್ 3 ಅಲ್ಲಿ ನಟಿಸಬೇಕು ಅಂತಾನೂ ಹೇಳಿದ್ದಾರೆ. ಈ ರೀತಿ ಮಾಡುವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿರ್ದೇಶಕ, ನಟ ರಿಷಬ್ ಶೆಟ್ಟಿ ಅದನ್ನ ನೋಡಿ ನಗ್ತಾರೆ, ಸುಮ್ಮನಾಗ್ತಾರೆ. ಅದರ ಬದಲು ಒಂದು ವಿರೋಧ ಮಾಡಬಹುದಾಗಿತ್ತು, ಹಾಗಲ್ಲ ಹೀಗೆ ಅನ್ನೋದನ್ನ ಅವರಿಗೆ ತಿಳಿ ಹೇಳುವ ಕೆಲಸ ಆ ಕಾರ್ಯಕ್ರಮದಲ್ಲೇ ಮಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ ಅವರ ನಡೆ ಕೂಡ, ಅವರು ಅಲ್ಲಿ ಮಾಡಿದಂತಹ ಆ ಒಂದು ಭಾವ ಅಥವಾ ನಗ್ತಾರಲ್ಲ, ಆ ರೀತಿಯಾಗಿ ಮಾಡಿದ್ದು ಕೂಡ ಅನೇಕ ದೈವಾರಾಧಕರಿಗೆ ಬೇಸರವನ್ನ ಉಂಟು ಮಾಡಿದೆ. ಸ್ಟೇಜ್ ಮೇಲೆ ನಟ ರಣವೀರ್ ಸಿಂಗ್ ದೈವದ ಬಗ್ಗೆ ಅಣಕಿಸುವಾಗ ಯಾಕೆ ವೀಕ್ಷಕರಾಗಿ ಕೂತು ಅದನ್ನು ಕೂಡ ನಗುವ ರೀತಿಯಲ್ಲಿ ತಮಾಷೆಯಾಗಿ ತಗೊಂಡ್ರು ಅನ್ನುವ ಬೇಸರವನ್ನ ಅನೇಕರು ಹೊರ ಹಾಕಿದ್ದಾರೆ. ಜೊತೆಗೆ
ರಣವೀರ್ ಸಿಂಗ್ ಬಗ್ಗೆ ಈಗಾಗಲೇ ಜನ ಮಾತನಾಡಿಕೊಳ್ತಾ ಇದ್ದಾರೆ. ದೀಪಿಕಾ ಪಡುಕೋಣೆ ಪತಿಯಾಗಿರೋ ರಣವೀರ್ ಸಿಂಗ್ ಹೇಳಿ ಕೇಳಿ ಕರಾವಳಿಯ ಅಳಿಯ, ದೈವಗಳ ನಾಡು ಕರಾವಳಿ ಅಳಿಯನಿಂದಲೇ ತುಳುನಾಡ ದೈವದ ಬಗ್ಗೆ ಅವಮಾನ ಆಗಿರೋದು, ಜೊತೆಗೆ ರಣವೀರ್ ಸಿಂಗ್ಗೆ ದೆವ್ವಕ್ಕೂ ದೈವಕ್ಕೂ ಇರುವ ವ್ಯತ್ಯಾಸವೇ ಗೊತ್ತಿಲ್ವಾ ಅಂತ ಹೇಳಿ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವರು ಚಾಮುಂಡಿ ದೇವಿಯೇ ಹೊರತು ದೈವ ಅಲ್ಲ, ದೊಡ್ಡ ವೇದಿಕೆಯಲ್ಲಿ ಹೀಗೆ ಅಪಹಾಸ್ಯ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸುತ್ತಿದ್ದಾರೆ. ಕಾಂತಾರ ದೃಶ್ಯಕ್ಕೆ ರಣವೀರ್ ಅವರ ಪ್ರತಿಕ್ರಿಯೆ ನಿಜವಾಗಿಯೂ ಅಲ್ಲಿ ಅನಗತ್ಯ ಆಗಿತ್ತು ಅಂತ ಒಂದಷ್ಟು ಜನ ಹೇಳಿದ್ರೆ, ಕೆಲವರು ಕಾಂತಾರದಲ್ಲಿ ರಣವೀರ್ ಸಿಂಗ್ ಅಕ್ಷರಶಃ ದೈವ ಚಾಮುಂಡಿಯನ್ನು ಅಣಕಿಸ್ತಿದ್ದಾರೆ. ಈ ರೀತಿಯಾಗಿ ಚಲನಚಿತ್ರ ತಾರೆಯರು ಖ್ಯಾತಿ ಮತ್ತು ಹಣಕ್ಕಾಗಿ ಎಷ್ಟು ಕೇಳು ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇದುವೇ ಉದಾಹರಣೆ ಅನ್ನೋದನ್ನು ಕೂಡ ಹೇಳ್ಬೋದು. ಹಾಗಾಗಿ ಅವರ ಭಾವನೆಯನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಹೇಳಿದ್ದಾರೆ. ಸೊ ತುಳುನಾಡ ಪವಿತ್ರ ದೈವಾರಾಧನೆ ನಂಬಿಕೆಗಳಿಗೆ ಗೌರವ ನೀಡದಿರೋದು ನಾಚಿಕೆಗೇಡು ಅನ್ನೋ ವಿಚಾರ ಹೇಳ್ತಾನೆ. ರಿಷಬ್ ಶೆಟ್ಟಿ ಅವರ ವರ್ತನೆ ಬಗ್ಗೆ ಕೂಡ ಒಂದಷ್ಟು ನೆಟ್ಟಿಗರು ತಮ್ಮ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೆಲವರು ರಣವೀರ್ ಸಿಂಗ್ ಅವರಿಗೆ ದೈವವೇ ತಕ್ಕ ಬುದ್ಧಿ ಕಲಿಸ್ಲಿ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ಈಗ ರಣವೀರ್ ಸಿಂಗ್ ಅವರ ವಿಚಾರದಲ್ಲಿ ಏನೇ ಎಕ್ಸೈಟ್ಮೆಂಟ್ ನಲ್ಲೋ ಅಥವಾ ಮಾತನಾಡುವ ಭರದಲ್ಲೋ ಈ ರೀತಿಯಾಗಿ ಹೇಳಿರೋದು ಸರಿಯಲ್ಲ. ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಭಾವನೆಗಳಿಗೆ ನಾನು ಈ ರೀತಿಯಾಗಿ ನೋವುಂಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತು. ಮತ್ತೊಂದು ಕಡೆ ರಣವೀರ್ ಸಿಂಗ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಇನ್ನೂ ಕೂಡ ಕೊಟ್ಟಿಲ್ಲ. ಏನ್ ಹೇಳ್ತಾರೆ ಹಾಗಾದ್ರೆ ರಿಷಬ್ ಶೆಟ್ಟಿ? ಈಗ ರಿಷಬ್ ಶೆಟ್ಟಿ ಅವರ ವಿಚಾರಕ್ಕೆ ಬರೋದಾದ್ರೆ ಪ್ರಮುಖವಾಗಿ ಎಲ್ಲರೂ ಹೇಳೋದು, ಈಗ ಈ ಹಿಂದೆನೆ ಸಾಕಷ್ಟು ಬಾರಿಯಾಗಿ ನೀವು ಮನವಿಯನ್ನ ಮಾಡ್ಕೊಂಡಿದ್ರಿ, ಆದ್ರೆ ಇಂತಹ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಆ ರೀತಿಯಾಗಿ ಅಪಹಾಸ್ಯ ಮಾಡುವ ಸಂದರ್ಭದಲ್ಲಿ ಅದು ಕೆಲವೊಂದ್ಸಲ ಗೊತ್ತಾಗದೇ ಇರಬಹುದು, ಇವ್ರು ನಮ್ಮನ್ನು ಅಪಹಾಸ್ಯ ಮಾಡ್ತಿರೋ ಅಥವಾ ತಮಾಷೆ ಮಾಡ್ತಿದಾರೋ ಅನ್ನೋದು ಇಮಿಡಿಯೇಟ್ ಆಗಿ ಗೊತ್ತಾಗದೇ ಇರಬಹುದು. ಅಟ್ಲೀಸ್ಟ್ ಆ ನಂತರ ಆದ್ರೂ ಆ ತರ ಅಲ್ಲ ಅನ್ನೋದನ್ನ ಹೇಳುವ ಕೆಲಸವನ್ನ ಮಾಡಬೇಕಾಗಿತ್ತು. ಅವರಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡುವ ಕೆಲಸವನ್ನ ಮಾಡಬೇಕಾಗಿತ್ತು. ಜೊತೆಗೆ ಇಮಿಡಿಯೇಟ್ ಆಗಿ ಈಗ ಅಲ್ಲಿ ಒಂದಷ್ಟು ರೀತಿಯಾದಂತಹ ಪ್ರೊಸೀಜರ್ಗಳು ಇರುತ್ತೆ, ಬಟ್ ಆ ಸಂದರ್ಭದಲ್ಲಿ ಅವ್ರು ಏನು ಅಪಹಾಸ್ಯ ಮಾಡಿದ್ರು, ಎದ್ದು ನಿಂತು ಏನು ಅವರನ್ನ ಅಪ್ಪಿಕೊಳ್ಳುವ ಕೆಲಸ ಮಾಡಿದ್ರಿ, ಆ ಸಂದರ್ಭದಲ್ಲಿ ಅದರ ಬಗ್ಗೆ ಸಮರ್ಥನೆ ಮಾಡುವ ಕೆಲಸವನ್ನ ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ರಣವೀರ್ ಸಿಂಗ್ ಇದರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಸಾರಿ ಕೇಳ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ. ಜೊತೆಗೆ ರಿಷಬ್ ಶೆಟ್ಟಿ ಏನ್ ಹೇಳ್ತಾರೆ, ಆ ಸಂದರ್ಭದಲ್ಲಿ ಅವರು ಯಾಕೆ ಅಲ್ಲೇ ಸಮರ್ಥನೆ ಕೊಡುವ ಕೆಲಸ ಮಾಡಲಿಲ್ಲ ಅನ್ನೋದನ್ನು ಕೂಡ ಜನ ಕೇಳ್ತಾ ಇದ್ದಾರೆ. ನೋಡೋಣ ರಣವೀರ್ ಸಿಂಗ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಏನ್ ಹೇಳ್ತಾರೆ ಅನ್ನೋದು. ದೊಡ್ಡ ಮಟ್ಟದಲ್ಲಿ ಕರಾವಳಿಗರ, ದೈವ ಆರಾಧಕರ ಜೊತೆಗೆ ಈ ಒಂದು ಭಕ್ತರ ಆಕ್ರೋಶಕ್ಕೂ ಕೂಡ ಈ ನಡೆ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರು ಕೂಡ ಇಂತಹ ಒಂದು ನಂಬಿಕೆಯ ಮೇಲೆ ಅಪಹಾಸ್ಯವನ್ನ ಮಾಡುವಂತಹ ಕೆಲಸಗಳು ಆಗದೆ ಇರಲಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.